ಈಗ ರೀ ಸಾಸಿವೆ ಹಾಕಿ ನೋಡಿರಿ ಕುಕ್ಕರ್ನಾಗ ಒಂದು ಅರ್ಧ ಸ್ಪೂನ್ ಗಜ್ಜರಿ ಪಲ್ಯ ಮಾಡೋದು ಹೇಳ್ತೀನಿ ನೋಡಿರಿ. ಈಗ ರೀ ಗಜ್ಜರಿನ ಸೊಪ್ಪಿ ತೆಗೆದು ಹೆಚ್ಚಿಟ್ಟು ನೋಡಿರಿ ತೊಳೆದು. ಈಗ 1 ಪಾವು ಕಿಲೋ ಗಜ್ಜರಿ, 1 ದೊಡ್ಡ ಉಳ್ಳಾಗಡ್ಡಿ, ಕರಿಬೇವು, ಅರ್ಧ ಸ್ಪೂನ್ ಅರಿಶಿನ ಪುಡಿ, 2 ಸ್ಪೂನ್ ಗುರಳ್ ಪುಡಿ, ಅರ್ಧ ಸ್ಪೂನ್ ಬೆಲ್ಲ, 1.5 ಸ್ಪೂನ್ ಖಾರ ಪುಡಿ, 1 ಸ್ಪೂನ್ ಉಪ್ಪು ಇಷ್ಟೆಲ್ಲ ಹಾಕೋದು ನೋಡಿರಿ. ಈಗ ಎಣ್ಣೆ ಹಾಕ್ತೀನಿ ನೋಡಿರಿ, ಒಂದು 4 ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡಿರಿ. ಅಂದರೆ ಎಣ್ಣೆಗೆ ರುಚಿ ಹೆಚ್ಚಾಗುತ್ತೆ. ಗ್ಯಾಸ್ ಚಾಲು ಮಾಡ್ತೀನಿ ನೋಡಿರಿ. ಗಜ್ಜರಿ ಪಲ್ಯ ಮಾಡೋದು ಹೇಳ್ತೀನಿ ನೋಡಿರಿ. ಚಟ್ಪಟ್ ಅಂತ ನೋಡಿರಿ ಸಾಸಿವೆ, ಈಗ ಉಳ್ಳಾಗಡ್ಡಿ ಕರಿಬೇವು ಹಾಕ್ತೀನಿ. ಸ್ವಲ್ಪ ಕಜ್ಜಾಡ್ಸ್ತೀನಿ ರೀ ಉಳ್ಳಾಗಡ್ಡಿ. ಸ್ವಲ್ಪ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾಗ ನಾನು ಗಜ್ಜರಿ ಹಾಕ್ತೀನಿ. ಉಳ್ಳಾಗಡ್ಡಿ ಕೆಂಪಾತು ಗಜ್ಜರಿ ಹಾಕ್ತೀನಿ. 1 ಕಿಲೋ ಐತೆ ನೋಡಿರಿ ಗಜ್ಜರಿ. ಹಂಗೆ ಸೊಪ್ಪಿ ತೆಗೆದು ತೊಳೆದು ಹೆಚ್ಕೊಂಡು ನೋಡಿರಿ. ಅದನ್ನ ಕುದಿಸಿಲ್ಲ ಗಜ್ಜರಿನ, ಹಂಗೆ ಕಚ್ಚಾದವ್ರಿ ಇವು. ಈಗ ಇದನ್ನ ಸ್ವಲ್ಪ ಕಲಿಸ್ಬೇಕ್ರೆ ಗ್ಯಾಸ್ ಆನ್ ಮಾಡ್ತೀನಿ. ಇದೇನೈತಿ ಇಷ್ಟು ಹಾಕ್ಬೇಕಿದೆ, ಖಾರ ಪುಡಿ ಗುಲಾಬ್ ಪುಡಿ ಎಲ್ಲ ಇಷ್ಟು ಹಾಕಿ ಕಲಿಸ್ಬೇಕು ನೋಡ್ರಿ. ಈಗ ಗಜ್ಜರಿ ಪಲ್ಯ ಮಾಡೋದು ಹೇಳ್ತೀನಿ ನೋಡ್ರಿ. ಮಸ್ತ್ ಆಯ್ತು ನೋಡ್ರಿ. ಇದಕ್ಕೆ ಏನೈತಿ 1 ಕಪ್ ನೀರು ಹಾಕ್ತೀನಿ ನೋಡ್ರಿ. ಹಾಕಿ ಕಲಿಸ್ಬೇಕು. ಎರಡು ಸಿಟ್ಟಿ ಹೊಡ್ಸಿರ್ ತಯಾರಾಗುತ್ತೆ ನೋಡ್ರಿ. ಈಗ 2 ಸಿಟ್ಟಿ ಹೊಡಿಬೇಕು ನೋಡ್ರಿ. ಈಗ ರೀ 1 ಸಿಟ್ಟಿ ಹೊಡಿತು ನೋಡ್ರಿ. ಇನ್ನೊಂದು ಸಿಟ್ಟಿ ಹೊಡೆದ್ರೆ ಮುಗೀತು ನೋಡ್ರಿ. 1 ಕಿಲೋ ಗಜ್ಜರಿಗೆ 2 ಸಿಟ್ಟಿ ಹೊಡ್ಸಿದ್ರೆ ಮುಗೀತು ನೋಡ್ರಿ. 1 ಕಪ್ ನೀರು ಹಾಕಿ ಕುದಿಸ್ಬೇಕು. 1 ಕಪ್ ನೀರು ಹಾಕಿ 2 ಸಿಟ್ಟಿ ಹೊಡ್ಸಿದ್ರೆ ತಯಾರಾಗ್ಬಿಡ್ತೀರಿ ಗಜ್ಜರಿ ಪಲ್ಯ. ಇದು ಎರಡನೇದು ನೋಡಿರಿ, ಇದು 2ನೇ ಸಿಟ್ಟಿ. ಗ್ಯಾಸ್ ಬಂದ್ ಮಾಡ್ತೀನಿ ನೋಡ್ರಿ. ಇದು ಆರಿಂದ ತೆಗಿತೀನಿ ರೀ ಮುಚ್ಚುನ್ಕಿ. 2 ಸಿಟ್ಟಿ ಹೊಡ್ಸಿದ್ರೆ ಮುಗೀತು ನೋಡಿ. ಈಗ ತೆಗಿತೀನಿ ನೋಡ್ರಿ. ಮಸ್ತ್ ಆಗೈತೆ ನೋಡ್ರಿ ಗಜ್ಜರಿ ಪಲ್ಯ. ಎಣ್ಣೆ ಒಂದು ತಟ್ಟದು ಜಾಸ್ತಿ ಹಾಕ್ರಿ, ಅಂದ್ರೆ ರುಚಿ ಹೆಚ್ಚಾಗುತ್ತೆ ರೀ. ಈಗ 2 ಸಿಟ್ಟಿಗೆ ತಯಾರಾಗ್ಬಿಟ್ಟೈತೆ ನೋಡ್ರಿ. ಇದು ಏನೈತಿ ರೊಟ್ಟಿಯಾಗ ಉಣ್ಬೇಕು ನೋಡ್ರಿ. ಮಸ್ತ್ ಆಗುತ್ತೆ ರೊಟ್ಟಿ ಒಳಗೆ. ಈಗ ರೊಟ್ಟಿ ಒಳಗೆ ಉಂಡು ಬಿಡ್ಬೇಕ್ರಿ ಇದನ್ನು.